ಪ್ರಜ್ವಲ್ ರೇವಣ್ಣ ಅರೆಸ್ಟ್ ಆಗಬೇಕು. ಪ್ರಜ್ವಲ್ ರೇವಣ್ಣ ಅವ್ರನ್ನ ಸರಿಯಾದ ತನಿಖೆಗೆ ಗುರುಪಡಿಸಬೇಕು. ಯಾಕಂದ್ರೆ ಹಲವಾರು ಮಹಿಳೆಯರು ಕಂಪ್ಲೇಂಟ್ ಕೊಟ್ಟಿದ್ದಾರೆ, ರಾಷ್ಟ್ರೀಯ ಮಹಿಳಾ ಆಯೋಗಕ್ಕೆ ಪತ್ರ ಬರೆದಿದ್ದಾರೆ. ಇವೆಲ್ಲ ಸಂಗತಿಯನ್ನು ನೋಡಿದ್ರೆ ಪ್ರಜ್ವಲ್ ರೇವಣ್ಣ ಅರೆಸ್ಟ್ ಆಗಲೇಬೇಕು. ಅದ್ರ ಬಗ್ಗೆ ಏನು ಪ್ರಶ್ನೆನೇ ಇಲ್ಲ. ಐ ಆಮ್ ವೆರಿ ಕ್ಲಿಯರ್. ನಮ್ಮ ಪಾರ್ಟಿನೂ ಕ್ಲಿಯರ್ ಇದೆ. ಏನು ಕ್ರಮ ತೆಗೆದುಕೊಳ್ಳೋದು ಸರ್ಕಾರ ಮತ್ತು SIT ಸೂಕ್ತವಾದಂಥ ಕ್ರಮವನ್ನು ಕೈಗೊಳ್ಳಬೇಕು. ವಿಡಿಯೋ ರಿಲೀಸ್ ಪ್ರಶ್ನೆ ಇಲ್ಲಿದೆ. ನಾವು ಸಾರ್ವಜನಿಕ ಬದುಕಿನಾಗ ನಾವು ಹೆಂಗೆ ವರ್ತಿಸ್ತೀವಿ ಅನ್ನೋ ಪ್ರಶ್ನೆ ಇದೆ. ವಿಡಿಯೋ ರಿಲೀಸ್ ಯಾರಾದರೂ ಮಾಡ್ಬೋದು. ಅಂದರೆ ನೀವು ನಿಮ್ಮ ವಿಡಿಯೋ ರಿಲೀಸ್ ಆಗಿದೆ ಅಂತ ನಿಮಗೆ ದುಃಖ ಇದೆಯಾ? ಈ ಘಟನೆ ಆಗಬಾರ್ದಾಗಿತ್ತು ಅಂತ ದುಃಖ ಇದೆಯಾ ನಿಮಗೆ? ಅದು ನಂದಲ್ಲ ಅಂತ ಹೇಳಿ ವಿಡಿಯೋ ಹಂಗಿದ್ರೆ ಆವಾಗ ನಾವು ಹೇಳ್ತೀವಿ ಆಯ್ತು, ಅದನ್ನು ಕೂಡ FSLಗೆ ಇತ್ಯಾದಿ ಕೊಡ್ರಿ ಅಂತ. ವಿಡಿಯೋ ಮಾಡ್ತೀರಿ. ವಿಡಿಯೋ ಯಾರು ರಿಲೀಸ್ ಮಾಡಿದ್ದಾರೆ? ನನ್ನ ಪ್ರಕಾರ ಅದೊಂದು ಚರ್ಚೆ ವಿಷಯನೇ ಅಲ್ಲ. ವಿಡಿಯೋ ರಿಲೀಸ್ ಮಾಡೋದು ಯಾರು ಸಿಕ್ಕವರೋ ಯಾರೋ ಮಾಡಿರ್ತಾರೆ. ಅವರು ಅದನ್ನ ಸೂಕ್ತವಾಗಿ ಕಂಪ್ಲೇಂಟ್ ಕೊಡಲಾರ್ದೆ ಖಾಸಗಿಯಾಗಿ ಅದನ್ನು ಬಿಟ್ಟು ಮಾಡಿರೋದು ಅದೊಂದು ಅಪರಾಧ ಇರ್ಬೋದು. ಅದರ ಬಹಳ ಅತ್ಯಂತ ಗಂಭೀರವಾದ ಅಪರಾಧ ಯಾವುದು? ಈ ರೀತಿ ಮಹಿಳೆಯರ ಜೊತೆಗೆ ನಡ್ಕೊಂಡಿರುವಂಥದ್ದು.